ಸರ್ ಅವರು ಒಳ್ಳೆ ರೀತಿ ಎಕ್ಸ್ಪ್ಲೈನ್ ಮಾಡಿದರು. ಹಾಗೆ ನಾನು ಇನ್ನು ಮುಂದಿನ ಸ್ಟಾಲ್ಗೆ ಹೋಗ್ತೇನೆ. ಇಲ್ಲಿ ಮೀನು ಮತ್ತು ಪಕ್ಷಿ ಪ್ರದರ್ಶನ ಅಂತ ಉಂಟು. ಮತ್ತು ಇದು ಈಶ್ವರ ದೇಸಿ ಗೋಸೇವಾ ಆರ್ಗಾನಿಕ್ ಕೇಂದ್ರ ಮುಳ್ಳಹಳ್ಳಿ ಅಂತ ಇದೆ. ಸರ್ ಏನಲ್ಲ ಕೈ ಕೊಡಿ. ತಲೆನೋವು, ಶೀತ, ಕೆಮ್ಮ, ಕಫ, ಮೂಗು ಕಟ್ಟುವುದು, ಮೂಗು ಸೋರುವುದು, ಮೈಗ್ರೇನ್, ಶ್ವಾಸಕೋಶದ ಕಫ ಎಲ್ಲದಕ್ಕೂ ಆಗುತ್ತೆ ಸರ್. ಗೋಮೂತ್ರ ಮತ್ತು ಎಲ್ಲ ಗಿಡಮೂಲಿಕೆಯಿಂದ ಮಾಡಿರೋಂಥದ್ದು, ಬೇಡ ನ್ಯಾಚುರಲ್ ಆಗಿ ಮಾಡಿರೋಂಥದ್ದು. ಹೇಗಿದೆ? ತುಂಬ ಚೆನ್ನಾಗಿದೆ. ವಿಕ್ಸ್ ಥರ ಉಂಟು. ಗೋವಿಂದ ಇದರಿಂದ ಮಾಡಿದ್ದೇನೆ ಪ್ರಾಡಕ್ಟ್. ತುಂಬ ಇದುಂಟು, ಇದನ್ನು ತಗೊಳ್ಬೋದು. ಒಳ್ಳೆ ಶೀತಕ್ಕೆಲ್ಲ ಆಗ್ಬೋದು ಅಂತ ಕಾಣ್ತದೆ. ತುಂಬ ಚೆನ್ನಾಗುಂಟು. ಹೇಗಿದೆ ಸರ್? ಚೆನ್ನಾಗಿದೆ ಇದು. ಮತ್ತು ಗೋಮೂತ್ರದಿಂದ ಮಾಡಿರೋಂಥದ್ದು ಪರ್ಫ್ಯೂಮ್ ಸಹ ಇದೆ ಸರ್. ನ್ಯಾಚುರಲ್ ಆಗಿ ಗೋಮೂತ್ರನ ಡಿಸ್ಟಿಲ್ ಮಾಡಿ ಕೃಷ್ಣ ತುಳಸಿ ಮತ್ತು 4 ಥರ ತುಳಸಿ ಆ್ಯಡ್ ಮಾಡಿರೋಂಥದ್ದು. ಯಾವುದೇ ಥರದ ಕೆಮಿಕಲ್ ಇಲ್ಲ, ಆಲ್ಕೋಹಾಲ್ ಇಲ್ಲ, ಸ್ಪಿರಿಟ್ ಇಲ್ಲ, ನ್ಯಾಚುರಲ್ ಆಗಿ ಮಾಡಿರೋಂಥದ್ದು ಅಷ್ಟೇ. ಗೋ ಉತ್ಪನ್ನಗಳೆಲ್ಲ ಇದೆ. ಮತ್ತು ಇದು ಊದುಬತ್ತಿ ಮತ್ತು ಧೂಪ ಇದೆ ಅಲ್ಲ, ಧೂಪ ಇದೆ, ಅಗರಬತ್ತಿ, ಗೋಮೂತ್ರ ಇದೆಲ್ಲ ಉಂಟು. ಗೋಮೂತ್ರದ್ದು ಸೋಪ್ಸ್ ಎಲ್ಲ ಇದೆ. ಸೋಪ್ಸ್ ಎಲ್ಲ ಕೆಮಿಕಲ್ ಇಲ್ಲ, ಆಲ್ಕೋಹಾಲ್ ಇಲ್ಲ. ಗೋಮೂತ್ರದ್ದು ಪರ್ಫ್ಯೂಮ್ ಉಂಟು. ಓಕೆ, ನಾನು ಮುಂದಿನ ಸ್ಟಾಲಿಗೆ ಹೋಗ್ತೇನೆ. ಇಲ್ಲಿ ತರಕಾರಿ ಮತ್ತು ಹೂವಿನ ಬೀಜಗಳಂತ ಇದೆ. ತರಕಾರಿ ಬೀಜಗಳೆಲ್ಲ ಉಂಟು. ನೀವೊಂದು ಮಾತಾಡಿ. ಓಕೆ, ಹಾಂ ಸರ್ ನಮ್ಮಲ್ಲಿ ಇದು ಹೂವಿನ ಗೆಡ್ಡೆಗಳಿದೆ. ನಮ್ಮಲ್ಲಿ ಗ್ಲಾಡಿಯೋಲಸ್ ಇದೆ, ಡೇಲಿಯಾ ಹೂ ಇದೆ, ಲಿಲಿ ಫ್ಲವರ್ಸ್ ಇದೆ, ಮತ್ತು ಕಾರ್ನೇಷನ್ ಗಿಡ ಸಹ ಇದೆ ಸರ್. 6 ಕಲರ್ಸ್ ಕಾರ್ನೇಷನ್ ಗಿಡಗಳಿದೆ. ಮತ್ತು ಹೂರಿದು ತರಕಾರಿ ಬೀಜ ಉಂಟು, ಹೂವಿನ ಬೀಜಗಳು ಸಹ ಉಂಟು. ಸೇವಂತಿ ಗಿಡಗಳಿದೆ ಸರ್ ನಮ್ಮಲ್ಲಿ, ಬೇರೆ ಬೇರೆ ಕಲರ್ ಸೇವಂತಿ ಗಿಡ ಇದೆ. ಕಾರ್ನೇಷನಲ್ಲಿ ನಿಮಗೆ 6 ಕಲರ್ಸ್ ಇರುತ್ತೆ ಸರ್. ಬೇರೆ ಬೇರೆ 6 ಕಲರ್ಸ್ ಕಾರ್ನೇಷನ್ ಗಿಡ ಇದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೆಯ ರಶ್ ಉಂಟು. ಕೃಷಿ ಮೇಳದಲ್ಲಿ ಎಲ್ಲ ಇದ್ದಾರೆ, ಜನ ರಶ್ ಉಂಟು. ಮುಂದೆ ಹೋಗ್ತೇನೆ. ಒಟ್ಟಿಗೆ ಇಲ್ಲಿ 150 ಸ್ಟಾಲ್ ಉಂಟು ಅಂತ ಹೇಳಿದರೆ ಇವತ್ತೀಗ ಕವರ್ ಮಾಡಲಿಕ್ಕೆ ಆಗ್ತದೆ ಗೊತ್ತಿಲ್ಲ, ನೋಡುವ. ಲಕ್ಷ್ಮೀ ಸ್ಕೇಲ್ಸ್ ಅಂತ ಉಂಟು. ಸ್ವದೇಶಿ ಖಾದಿ ಮಹಿಳಾ ಸ್ವಸಹಾಯ ಸಂಘ ಇವರದ್ದು ಪ್ರಾಡಕ್ಟ್ ಇದೆ ಎಲ್ಲ. ಸ್ವದೇಶಿ ಖಾದಿ ವಸ್ತ್ರಗಳಿದೆ ನೋಡಿ. ಇಲ್ಲಿ ಎಲ್ಲ ಖಾದಿ ವಸ್ತ್ರದಿಂದ ತಯಾರಿಸಿದ ಅಂಗಿ ಇದೆಲ್ಲ ಉಂಟು. ಇದು ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಅವ್ರದ್ದು ಸೈಟ್ ಎಲ್ಲ ಇದೆ ಸರ್. ಮಾತಾಡ್ತಾರೆ ಎಂತ ಆಫರ್ ಏನಾದರೂ ಅಂತ ಹೇಳಿ. ಆಫರ್ ಅಲ್ಲ, ಈಗೇನು ಇದರ ಬಗ್ಗೆ ಪ್ರಾಜೆಕ್ಟ್ ಬಗ್ಗೆ ಹೇಳಿ. ನಮಸ್ತೆ. ಹಾಂ, ನಮಸ್ತೆ. ಉಜ್ಜೀವನ ಅಂತ ಹಿರಿಯ ನಾಗರಿಕ ಬಡಾವಣೆ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಇದು ಮೇಯ್ನಾಗಿ ಫೆಸಿಲಿಟಿ ಓರಿಯೆಂಟೆಡ್ ಲೇಔಟ್. ಎಲ್ಲ ಫೆಸಿಲಿಟಿಗಳು ಹಾಸ್ಪಿಟಲಿಂದ ಹಿಡಿದು ಫುಡ್ ಆಗಿರ್ಬೋದು, ಎಲ್ಲ ಫೆಸಿಲಿಟಿಗಳು ಇದರ ಒಳಗಿರುತ್ತದೆ. ಇದು ಮುಖ್ಯವಾಗಿ ಸ್ವಾವಲಂಬಿಯಾಗಿ ಜೀವನ ಮಾಡಬೇಕು ಅಂತ ಹೇಳುವಂತಹ ಹಿರಿಯ ನಾಗರಿಕರಿಗೆ ಬೇಕಾಗಿ ಮಾಡಿದಂಥದ್ದು. ಇದಲ್ಲದೆ ಇದರಲ್ಲಿ ಯಾವುದೇ ಏಜ್ ರಿಸ್ಟ್ರಿಕ್ಷನ್ ಇಲ್ಲ. ಹಿರಿಯರಿಗೆ ಮಾತ್ರ ಅಲ್ಲ, ಯಾರಿಗೆ ಬೇಕಾದರೂ ಇದರಲ್ಲಿ ಅವರ ಪ್ರಾಪರ್ಟಿಯನ್ನು ಓನ್ ಮಾಡ್ಕೊಳ್ಬೋದು. ಅದಲ್ಲದೆ ಇನ್ವೆಸ್ಟ್ಮೆಂಟಿಗೆ ನೋಡ್ತೀರಿ ಅಂತಿದ್ದರೆ ನಿಮಗೆ ಬೇರೆ ಬೇರೆ ಪುತ್ತೂರಿನ ಆಸುಪಾಸು ಹಾಗೂ ಮಂಗಳೂರಿನ ಬದಿಯಲ್ಲಿ ಲೇಔಟ್ಗಳಿದೆ.
ಈಗ ಅದನ್ನು ಬುಕ್ ಮಾಡುವವರಿಗೆ ವಿಶೇಷ ರಿಯಾಯಿತಿ ಕೂಡ ಇದೆ. ಆಸಕ್ತರು ಬಂದು ಭೇಟಿಯಾಗಬೇಕು. ಹಾಗೂ ಹಿರಿಯ ನಾಗರಿಕರ ಬಡಾವಣೆ ಆಗಿರ್ಬೋದು ಅಥವಾ ನಮ್ಮ ರೆಗ್ಯುಲರ್ ಲೇಔಟ್ ಅಂತ ಏನು ಹೇಳ್ತೇವೆ ಅದರಲ್ಲಿ ಬುಕ್ ಮಾಡ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವರ ಉತ್ತಮ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡ್ತೇನೆ. ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಅಂತ ಉಂಟು. ಮತ್ತು ವಿಜಯ್ ಸೋಲಾರ್ ಅಂತ ಪ್ರಾಡಕ್ಟ್ ಇದೆ. ಸರ್ ಮಾತಾಡಿ. ಇದು ಓಂಕಾರ್ ಸೇಲ್ಸ್ ಸರ್ವಿಸ್ ಅಂತ ಇದೆ, ಕಲ್ಲಗುಡ್ಡೆ. ಹುಲ್ಲು ತೆಗೆಯುವ ಮಿಷನ್ ಎಲ್ಲ ಇದೆ, ಕಳೆ ಕೊಚ್ಚುವ ಯಂತ್ರ. ಕೃಷಿಯ ಯಂತ್ರೋಪಕರಣ ಎಲ್ಲ ಇದೆ. ಹುಲ್ಲು ಕಟ್ ಮಾಡೋದು, ಕಳೆ ಕೊಚ್ಚುವ ಯಂತ್ರ. ಓಕೆ, ಮುಂದೆ ಹೋಗ್ತೀನಿ. ಮತ್ತೆ ಅಲ್ಲಿದೆ ಇಲ್ಲಿದು ಆಕ್ಯುಪ್ರೆಷರ್ ಬಾಡಿ ಮಸಾಜರ್ ಅಂತ ಇದೆ, ಒಂದು ಸ್ಟಾಲ್ ಇದೆ. ಸರ್ ಎಷ್ಟು ಇದು ರೇಟ್ ರೇಟ್ ಎಷ್ಟು? ಮಸಾಜ್ ಡೈರೆಕ್ಟ್ ಇಲ್ಲ, ಡೈರೆಕ್ಟ್ ಇಲ್ಲಿ ಡೈರೆಕ್ಟ್ ಬಂದು ಆಕ್ಯುಪ್ರೆಷರ್ ಇದು ಬಾಡಿ ಮಸಾಜ್ ನೋಡ್ಬೋದು. ಮತ್ತು ಶ್ರೀ ಗುರುದೇವ ಆರೋಮ ಇಂಡಸ್ಟ್ರೀಸ್ ಅಂತ ಇದೆ ಸ್ಟಾಲ್. ಇಲ್ಲಿ ನಮ್ಮ ಎಲ್ಲ ಮತ್ತೆ ಹೇಗಿದೆ ಕೃಷಿ ಮೇಳ? ಸೂಪರ್ ಆಗಿದೆ. ನಮ್ದು ಒಂದು ಸ್ಟಾಲ್ ಹಾಕಿದ್ದೇವೆ ನಾವು, ಹೌದು. ಕಾಲೇಜಿದು. ಹಾಗೆ ಕಾಲೇಜ್ ಸ್ಟಾಲ್ ಶ್ರೀ ಪ್ರಗತಿ ವಿಸ್ತಾರ, ಹೌದು, ಏವಿಯೇಷನ್ ಕಾಲೇಜ್ ಅದು. ಹಾಗೆ ಹೇಗಿದೆ ಕ್ರೌಡ್? ಹೇಗಿದೆ ಕೃಷಿ ಮೇಳ? ಕ್ರೌಡ್ ತುಂಬ ಇದೆ, ಜಾಲಿ. ಅದೇ ಎಲ್ಲ ತಿರುಗುದೇ ಆಯಿತು ಜಾಲಿ. ಒಟ್ಟಿಗೆ 150 ಸ್ಟಾಲ್ ಉಂಟು ಅಂತ ಹೇಳಿದರು. ಹಾಂ ಹೌದು, ತುಂಬ ಸ್ಟಾಲ್ ನೋಡಲಿಕ್ಕೆ ತುಂಬ ಇದೆ. ಮತ್ತು ಅಂದರೆ ಎಲ್ಲಿ ಕೂಡ ಇಲ್ಲ ಅಂತ ಐಟಮ್ ಇಲ್ಲಿ ಉಂಟು. ಹಾಗೆ ಓಕೆ, ಥ್ಯಾಂಕ್ ಯು. ಆಗ ಮಾತಾಡಿದೆ. ಇಲ್ಲಿ ಧನ್ವಂತ್ರಿ ಮುಲಾಮ್ ಅಂತ ಒಂದು ಸ್ಟಾಲ್ ಇದೆ. ಮತ್ತು ಇಲ್ಲಿ ಮರಿಕೆ ಪ್ಯಾರಡೈಸ್ ಅಂತ ಉಂಟು. ಮರಿಕೆ ಅವ್ರದ್ದು ಎಲ್ಲ ಪ್ರಾಡಕ್ಟ್ ಐಟಮ್ಸ್ ಇದೆ. ಇವರು ಹೇಗೆ ಮಾತಾಡಿ. ಕೃಷಿ ಮೇಳ ಹೇಗುಂಟು? ಒಳ್ಳೆಯದುಂಟು. ಹಾಂ, ಒಬ್ಬರು ಸಿಕ್ಕಿದ್ರು ನಮ್ಮ ಇವರು ಪರಿಚಯದವರು. ಓಕೆ, ಮತ್ತು ಇದು ಗೃಹ ಉದ್ಯಮ ಸ್ವದೇಶಿ ಉತ್ಪನ್ನಗಳ ಮಳಿಗೆ ಅಂತ ಒಂದಿದೆ, ತೀರ್ಥಹಳ್ಳಿ, ಶಿವಮೊಗ್ಗ. ಮರಿಕೆ ಪ್ಯಾರಡೈಸ್ ಅವ್ರದ್ದೇ ಪ್ರಾಡಕ್ಟ್ ಎಲ್ಲ ತುಂಬ ಪ್ರಾಡಕ್ಟ್ ಇದೆ. ವಿಡಿಯೋ ಮಾಡ್ತಾರೆ ಯೂಟ್ಯೂಬ್. ಸರ್, ಇದು ಪ್ರಾಡಕ್ಟ್ ಬಗ್ಗೆ ಹೇಳಿ. ಧನ್ವಂತರಿ ಮುಲಾಮ್. ಧನ್ವಂತರಿ ಅಂತೇಳಿ ಒಂದು ಆಯುರ್ವೇದಿಕ್ ಮೆಡಿಸನ್ ಇದು. ನಾವೆಲ್ಲ ರೈತರು ಸರ್, ಬೆಳ್ಳುಳ್ಳಿ ಇವೆಲ್ಲ ನಾವು ಬೆಳೆದ್ವಿ, ಬೆಳ್ಳುಳ್ಳಿಗೆ ಬೆಲೆ ಸಿಗಲಿಲ್ಲ. ಹಂಗಾಗಿ ನಾವು ಕೃಷಿ ಇಲಾಖೆಯಿಂದ ಸಹಾಯ ತೊಗೊಂಡು ಇದು ಧನ್ವಂತರಿ ಪೇನ್ ಬಾಮ್ ಅಂತ ಮಾಡಿದ್ದೀವಿ. ಇದು ಏನು ಕೆಲಸ ಮಾಡುತ್ತೆ ಅಂದ್ರೆ ನೋಡಿ, ಮನೇಲಿ ಇತ್ತಂದರೆ ಪ್ರತಿಯೊಬ್ಬರು ನೋವುಗಳಿಗೋಸ್ಕರ ಬರ್ತದೆ ಸರ್ ಇದು. ಈ ಭುಜದ ನೋವು, ಬೆನ್ನು ನೋವಿದ್ದರೆ, ಮಂಡಿ ನೋವು, ಕೀಲು ನೋವಿಗೆ, ಕುತ್ತಿಗೆ ನೋವಿದ್ದರೆ ಇಂಥದ್ಗೋಸ್ಕರ ತಯಾರು ಮಾಡಿದ್ವಿ ಸರ್. ಆಯುರ್ವೇದ ಪದ್ಧತಿಲಿ ಮಾಡಿದ್ವಿ ನೋಡಿ. ಉದಾಹರಣೆಗೆ ತಲೆನೋವು ಒಂದು ಚೂರು ತೊಗೊಳೋದು ಸರ್ ಇದು. ಬರೀ ಇಲ್ಲಿ ಸ್ವಲ್ಪ ನೋಡಿ, ಎಲ್ಲ ಬರ್ರಿ, ನೀವು ಬರ್ರಿ. ಎಲ್ಲ ನೋಡಿ, ಒಂದು ಸೈಡ್ ತಲೆನೋವು ಬಂತು, ಒಂದು ಚೂರು ಹಚ್ಚೋದು.
ಎರಡೂ ಕಡೆ ಬಂದರೆ ಈ ಥರ ಎರಡೂ ಕಡೆ ಹಚ್ಚೋದು, ತಲೆನೋವು ಕಡಿಮೆ ಆಗ್ತದೆ. ಅದೇ ರೀತಿ ನೋಡಿ ಮತ್ತೆ ನಿಮ್ಗೆ ಬೇಕಾಯ್ತಾರೆ ಎಲ್ಲ ಕಡೆ ಇದರಲ್ಲಿ ಅಡ್ರೆಸ್ ಇರ್ತದೆ ಸರ್. ಫೋನ್ ಮಾಡಿದ್ರು ಸಹಿತ ನಿಮ್ಗೆ ಕಳಿಸ್ಕೊಡ್ತಾರೆ. ನಿಮಗೆ ಎಲ್ಲ ಆಯುರ್ವೇದ ಪದ್ಧತಿಲಾಗಿದೆ ಸರ್, ಯಾವುದೇ ಕೆಮಿಕಲ್ ಬಳಸಲೇ ಮಾಡಿರೋಂಥದ್ದು ನೋಡಿ, ಧನ್ವಂತರಿ ಅಂತೇಳಿ. ಎಲ್ಲ ರೈತರಿಂದ ಆಗಿರೋ ಉತ್ಪನ್ನ ಸರ್. ಇದಕ್ಕೆ ನಮ್ಮ ಕೃಷಿ ಇಲಾಖೆನೂ ಭಾಳಷ್ಟು ಸಹಾಯ ಮಾಡಿದೆ ನಮಗೆ. ಹಾಗಾಗಿ ಇವತ್ತು ಕೃಷಿ ಮೇಳದಲ್ಲಿ ಉಚಿತವಾಗಿ ನಮಗೆ ಮಳಿಗೆ ಕೊಟ್ಟಿದ್ದಾರೆ, ರೈತರು ಬರ್ತಾರೆ ಸೇವೆ ಮಾಡಿರಿ ಅಂತೇಳಿ. ಹಾಗಾಗಿ ನೋಡಿ ನಾವು ರಿಯಾಯಿತಿ ಒಳಗಡೆ ಕೊಡ್ತಾಯಿದ್ದೀವಿ ಸರ್. ಮತ್ತೆ ಬೇಕಾದ್ರೆ ನೀವು ತರಿಸ್ಕೊಳ್ಬೋದು ಸರ್, ಎಲ್ಲ ಅಡ್ರೆಸ್ ಇರ್ತದೆ, ಫೋನ್ ನಂಬರ್ ಇರ್ತದೆ, ತರಿಸ್ಕೊಳ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಮುಂದೆ ಹೋಗ್ತೇನೆ, ಬೇರೆ ಸ್ಟಾಲ್ ಯಾವುದೆಲ್ಲ ಇದೆ ನೋಡುವ. ಇಲ್ಲಿ ಅರಣ್ಯ ಹರ್ಬಲ್ಸ್ ಅಂತ ಒಂದು ಸ್ಟಾಲ್ ಇದೆ. ಇಲ್ಲಿ ಒಂದು ಬೇರೆ ಮಿನ್ ಶಕ್ತಿ ಅಂತ ಇದೆ. ಇದು ಸಿದ್ಧಾಂಕುರ ಹರ್ಬಲ್ಸ್ ಅಂತ ಇದೆ ಸರ್. ಪ್ರಾಡಕ್ಟ್ ಬಗ್ಗೆ ನಮ್ಮದು ಮೇಜರಾಗಿ 4 ಪ್ರಾಡಕ್ಟ್ಗಳುಂಟು. ಒಂದು ಸರ್ವಾಂಜನ ತೈಲ ಅಂತ. ಸರ್ವಾಂಜನ ತೈಲ ಅಂತ ಹೇಳಿದರೆ ಏನು ನೋವಿನ ಸಮಸ್ಯೆ ಇರ್ತದೆ, ಮತ್ತು ಏನು ಪರ್ಟಿಕ್ಯುಲರ್ ಆಗಿ ಆರ್ಥೋ ರಿಲೇಟೆಡ್ ಎಲ್ಲ ಇಶ್ಯೂಸ್ಗಳು ಕೂಡ ನಮ್ಮ ಈ ಸರ್ವಾಂಜನ ತೈಲ ಒಳ್ಳೆಯ ಪ್ರಯೋಜನಕಾರಿಯಾಗ್ತದೆ. ಹಾಗೆ ಮತ್ತೊಂದು ಬಹಳ ಪ್ರಮುಖವಾದಂಥ ನಮ್ಮ ಒಂದು ಉತ್ಪನ್ನ ಗವ್ಯಾಂಜನ ತೈಲ. ಇದು ನಮ್ಮ ಏನು ಪಶುಗಳ ಕೆಚ್ಚಲು ನೋವಿನ ಸಮಸ್ಯೆ ಬರ್ತದೆ, ಹಾಗೆ ಚರ್ಮಗಂಟು ನೋವು ಬರ್ತದೆ, ಯಾವುದೇ ಚರ್ಮದ ಸಮಸ್ಯೆ ಇರ್ಬೋದು, ಅದಕ್ಕೆ ಪ್ರಯೋಜನ ಆಗುವಂತಹ ಒಂದು ಬಹಳ ಉಪಯುಕ್ತವಾಗುವಂತಹ ಒಂದು ತೈಲ ಯಾವುದು ಗವ್ಯಾಂಜನ ತೈಲ. ಹಾಗೆ ನಮ್ಮದು ಇನ್ನೊಂದು ಈ ಚರ್ಮಕ್ಕೆ ಆಗುವಂಥದ್ದು ಚರ್ಮಾಂಜನ ತೈಲ ಅಂತ ಮಾಡಿದ್ದೇವೆ. ಚರ್ಮದ ಏನು ಸೋರಿಯಾಸಿಸ್ ಇಶ್ಯೂಸ್ ಇರ್ಬೋದು, ಅಥವಾ ಏನು ಫಂಗಲ್ ಇನ್ಫೆಕ್ಷನ್ ಇರ್ಬೋದು, ಇಂಥ ಸಮಸ್ಯೆಗಳಿಗೆ ಬಹಳ ಅನುಕೂಲವಾಗುವಂತಹ ಒಂದು ಚರ್ಮಾಂಜನ ತೈಲ. ಮತ್ತು ಇನ್ನೊಂದು ಬಹಳ ನಮ್ಮ ಒಂದು ಅಗತ್ಯವಿರುವಂತಹ ಒಂದು ಉತ್ಪನ್ನ ಇದು ಏನು ಅಂತ ಹೇಳಿದರೆ ಸಿದ್ಧಾಂಕುರ ಹರ್ಬಲ್ಸ್ ನೀಮ್ ಆಯಿಲ್. ಏನು ಈಗಿನ ಅಡಿಕೆ ಬಾಧಿತವಾಗಿರುವಂತಹ ಏನು ಪ್ರದೇಶ ಅಂದರೆ ಏನು ಸಿಂಗಾರ ಅದು ಒಣಗುವಂಥದ್ದಿರ್ಬೋದು, ಅಥವಾ ಎಲೆ ಚುಕ್ಕಿ ರೋಗದ ಸಮಸ್ಯೆ ಇರ್ಬೋದು, ಮತ್ತು ಏನು ಮೈಟ್ಸ್ ಇರ್ಬೋದು, ಅಥವಾ ಏನು ಹುಳಬಾಧೆಗಳಿರ್ಬೋದು, ಕೀಟಬಾಧೆಗಳಿರ್ಬೋದು, ಅದು ಎಲ್ಲಕ್ಕೂ ಹೇಗೆ ಅಂತ ಹೇಳಿದರೆ ನಾವು ಒಂದು 2 kg ಸುಣ್ಣಕ್ಕೆ ಇಷ್ಟು ಎಣ್ಣೆಯನ್ನು ಅಂದರೆ 200 ml ಎಣ್ಣೆಯನ್ನು ಸುಣ್ಣ ಕುದಿಸುವಾಗಲೇ ಮಿಶ್ರ ಮಾಡಿ ಅದನ್ನು 200 ಲೀಟರ್ ನೀರಿನಲ್ಲಿ ಬೆರೆಸಿ ಸ್ಪ್ರೇ ಮಾಡುವಂಥದ್ದು. ಇದು ಒಂದು ವಾರದ ಅಂದರೆ 7 ದಿನಗಳ ವ್ಯತ್ಯಾಸದಲ್ಲಿ ಅದರ ಪರಿಣಾಮವನ್ನು ತೋರಿಸ್ತದೆ. ಆಗಲೇ ಒಂದು ವಾರದಲ್ಲಿ ಸಾಮಾನ್ಯ ಹಸುರಾಗಿರುವಂತಹ ಹಲವು ಉದಾಹರಣೆಗಳುಂಟು. ಇದು ಹೆಚ್ಚಿನ ಒಂದು ಯಾವುದೇ ಸಸ್ಯಗಳಿಗೂ ಕೂಡ ಉಪಯುಕ್ತವಾಗುವ ಹಾಗೆ ಇದು ತಯಾರು ಮಾಡಿದ್ದೇವೆ. ನಮ್ಮ ಉತ್ಪನ್ನಗಳಿಗೆ ಅತ್ಯಂತ ಅಂದರೆ ಸಣ್ಣ ಪ್ರಮಾಣದಲ್ಲಿ ಕೂಡ ನಾವು ಕೊಡ್ತಾ ಇದ್ದೇವೆ. ಈ ಸರ್ವಾಂಜನ ತೈಲ 50 ರೂಪಾಯಿಂದ ಹಿಡಿದು 100. ಮತ್ತು ಮತ್ತೊಂದು ಕೇಶಾರಣ್ಯ ಅಂತ ಮಾಡಿದ್ದೇವೆ, ತಲೆಗೆ ಹಚ್ಚುವಂಥದ್ದು ಕೇಶಾರಣ್ಯ ತೈಲ ಅಂತ. ಏನು ನಿದ್ರೆಯ ಸಮಸ್ಯೆ ಇರ್ಬೋದು, ಅಥವಾ ತಲೆ ಕೂದಲಿನ ಸಮಸ್ಯೆ ಇರ್ಬೋದು, ಏನು ಮತ್ತು ಪ್ರಮುಖವಾಗಿ ಈ ತಂಪು ಮಾಡಿ ಇದು ಶರೀರವನ್ನು ತಂಪು ಮಾಡಿ ಉಷ್ಣದ ಸಮಸ್ಯೆಯಿಂದ ಶರೀರವನ್ನು ತಂಪು ಮಾಡಿ ನಾವು ಅದರ ಪ್ರಯೋಜನವನ್ನು ಪಡೆಯುವಂಥ ಉತ್ಪನ್ನ ಆಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.